Good morning, dear and respected principal sir, teacher, parents, and my dear friends. My name is Mohit. I wish you all happy Republic Day. This is our national festival of our country. On our contestant, thank you. Jai Hind, Jai Bharat. ಅಲ್ಲಿ ಕುಂದ್ರಿ ಅಲ್ಲಿ ಕೂತ್ಕೊಡಿ ಅಲ್ಲಿ ಕುಂದ್ರು ಇನ್ನ ಟೈಮ್ ಆಗಿಲ್ಲ ಇನ್ನ ವ್ಯಾನ್ ಬಂದಿಲ್ಲ ಕುಂದ್ರು ವ್ಯಾನ್ ಬಂದ್ಮ್ಯಾಗ ಹಾರ್ನ್ ಹಾಕ್ತದ ಹೋಗ್ಲಾಕತ್ತ ಇನ್ನ 7:15 ಬರ್ತದಂತ ಮೆಸೇಜ್ ಬಿಟ್ಟಾರ ಇನ್ನ 7:15 ಆಗಿಲ್ಲ ಅದು ಬಂದ್ಮ್ಯಾಗ ಹಾರ್ನ್ ಬಿಡ್ತಾರೆ ನೋಡಲ್ ಎಷ್ಟಿಗೆ ನೋಡ ಏನು ಗೊತ್ತಾಗುತ್ತೆ ನೀನು ಫೋನ್ ಅಂದ್ ಅಷ್ಟೇ ಗೊತ್ತಾಗುತ್ತೆ ಟೈಮ್ ನಾ ಈಗ 7:05 ಆಗ್ಯದ 7 ಗಂಟೆ 5 ನಿಮಿಷ ಆಗ್ಯದ ಇನ್ನೊಂದು 10 ನಿಮಿಷ ಇಂಥದ್ದು ಗೊತ್ತದ ಸ್ಪೀಚ್ ಮಾಡೋದು ಬರೋದಲ್ಲ ಬರಂಗಿಲ್ಲ ಒಟ್ಟದು ಮಾಡಿ ತೋರಿಸು ಅದು ಮಾಡಿ ತೋರಿಸು ನಿನ್ನೆ ಮಾಡಿದಲ್ಲ ಅದು ಮಾಡುವ ಇಲ್ಲೇ ನಿಂತು ಸುಮ್ಕು ಮಾಡಿ ನನ್ನ ಪ್ರಾಣ ಭಾರತ ಶಾಂತಿ ಸ್ವಭಾವ ವಿಶ್ವ ಆಯ್ತಾ ಇಷ್ಟೇನಾ ಮತ್ ನೀ ಬೇರೆ ಊರಾಗದಿಯಲ್ಲಪ್ಪ ಹೋಗೇ ಇಲ್ಲ ನೀ ಬತ್ತೇನೀಗ ಬತ್ತವೇನ ನಿಂದ್ರು ಖರ್ಚಿಪ್ ತಗೋ ಎಲ್ಲಿ ಬತ್ತು ಸುಳ್ಳು ಹೇಳಬೇಡ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಗಣರಾಜ್ಯೋತ್ಸವ ದಿನ. ಮೊದಲನೇದಾಗಿ ತಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ನೋಡ್ರಿ, ನನ್ನ ಮಗ ಮೋಹಿತ ಶಾಲೆಗೆ ಹೋಗಕ್ಕಂತೇಳಿ ರೆಡಿ ಹಾಕುತ್ತಾನ. ಇನ್ನೂ ವ್ಯಾನ್ ಬಂದಿಲ್ಲ. ವ್ಯಾನ್ 7:15 ಬರ್ತದಂತ ಹೇಳಿದ್ರು ಫ್ರೆಂಡ್ಸ್, ಮೆಸೇಜ್ ಮಾಡಿದ್ರು. ಆದರೆ ಇನ್ನೂ ಕೂಡ 7:20 ಬಂದಿಲ್ಲ. ಅದಕ್ಕೆ ದಾರಿ ಕಾಯ್ಕೋತ ಇಲ್ಲೇ ಹೊರಗೆ ಕುಂತ ನೋಡ್ರಿ. ಅದು ಹಾರ್ನ್ ಕೊಡ್ತದ, ಅದು ಹಾರ್ನ್ ಕೊಟ್ಟಿಂದ ಹೋಲಾಕತ್ ಬಾಪ ಒಳಗೆ ಥಂಡದ ಅಂತ ಹೇಳಿದ್ರು ಕೂಡ ಇಲ್ಲೇ ಹೊರಗೆ ಕೂತ್ಬಿಟ್ಟ ನೋಡ್ರಿ. ಫ್ರೆಂಡ್ಸ್, ಹಂಗೆ ನೋಡ್ರಿ ಅರ್ಬಿ ಗಂಟ ಅಂದ್ರೆ ಓಣ್ಯಾನ ಜನಕ್ಕೆಲ್ಲ ಕೊಡಕ್ಕಂತ ಹೇಳಿ ಇಲ್ಲಿ ಸೀರೆ ಜಂಪರ್ ಟಪ್ಕಿಟ್ ಅವೆಲ್ಲ ಕ್ಯಾರಿ ಬ್ಯಾಗ್ದಾಗ ಹಾಕಿಬಿಟ್ಟು ಈ ದೊಡ್ಡ ಚೀಲದಾಗ ಹಾಕಿಟ್ಟೇವಿ. ಇನ್ನೂ ಭಾಳ ಇದ್ದು ಫ್ರೆಂಡ್ಸ್, ಈಗೆಲ್ಲ ಅರ್ಧ ಕೊಟ್ಟೇವಿ. ಇನ್ನೊಂದು ಚೂರು ಉಳ್ದಾವು. ಇವ್ರನ್ನೆಲ್ಲ ಕೊಟ್ವಿ ಅಂತಂದ್ರೆ ಎಲ್ಲ ಖಾಲಿ ಆಕ್ಕವು. ಅಂದ್ರೆ ಮೋಹಿತ್ ಅಂತ ಇವತ್ತು ಜಲ್ದಿ ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟ ನೋಡ್ರಿ. ದಿನ 6-6:30 ಏಳಮಾಯಿ. ಮತ್ತು ಸರ್ ಜಲ್ದಿ ಬಾ ಅಂತ ಹೇಳಾರ ಅಂತ ಹೇಳಿ 5 ಗಂಟೆಗೆ ಎದ್ದು ಕೂತ್ಬಿಟ್ಟ ನೋಡ್ರಿ. ಅವನು ಸ್ಪೀಚ್ ಒಂದು ಓದೋದಿತ್ತಲ್ಲ ಫ್ರೆಂಡ್ಸ, ಹಾಗಾಗಿ ಬೆಳಿಗ್ಗೆನೇ ಎದ್ಬಿಟ್ಟು 1-2 ಸಲ ಬಯಟ್ ಮಾಡಿದ. ಇವಾಗ ಬಯಟ್ ಆಗ್ಯದ ಫ್ರೆಂಡ್ಸ್, ಅದನ್ನೆಲ್ಲ ನೋಡ್ಲಾರೆ ಹೇಳಿದ. ಇವಾಗ ರೆಡಿಯಾಗಿ ಹೋಗ್ಯ ನೋಡ್ರಿ. ವ್ಯಾನ್ ಹತ್ತಿಸಿ ಬಂದೆ ಫ್ರೆಂಡ್ಸ. ರೋಹಿತ್ ನಾಷ್ಟ ಮಾಡಕತ್ತಾನ ಟಿ ವಿ ನೋಡ್ಕೋತ. ಮೋಹಿತ್ ಇವಾಗ ಹೋದ್ ನೋಡ್ರಿ. 1:07 ಅಂತ ಹೇಳಿ ಮೆಸೇಜ್ ಬಿಟ್ಟಿದ್ರು ಫೋನ್ನಾಗ. 7ಕ್ಕೆ ರೆಡಿ ಆಗ್ರಿ, ವ್ಯಾನ್ ಬರ್ತದಂತ ಹೇಳಿ ಮೆಸೇಜ್ ಬಿಟ್ಟಿದ್ರು. ಹುಡುಗ 7ಕ್ಕೆ ರೆಡಿ ಆಗಿಬಿಟ್ಟು ರೋಡಿಗೆ ಹೋಗಿ ನಿಂತಾನ. ಇನ್ನೂ ಕೂಡ ವ್ಯಾನ್ ಬಂದಿದ್ದಿಲ್ಲ. ಅಂದ್ರೆ ಎಲ್ಲ ಹುಡುಗರನ್ನ ಕರ್ಕೊಂಡು ಲಾಸ್ಟ್ ಇವನು ಕರ್ಯಾಕೆ ಬರ್ತದೆ ವ್ಯಾನ್. ಅದು ಹಂಗಾಗಿ ಒಂದು ಅರ್ಧ ತಾಸು ಲೇಟ್ ಆಯ್ತು ಅಂತ ಹೇಳ್ಬೋದು. 7:30 ಆಗ್ಯದ. ಇವಾಗ ವ್ಯಾನ್ ಬತ್ತು ನೋಡ್ರಿ. ಇವಾಗ ಹತ್ತಿ ಹೋದವ. ಅವ ಹೋದ್ಮೇಲೆ ನಾ ಇವಾಗ ಹೊರಗೆ ಬಂದಿ ನೋಡ್ರಿ. ವ್ಯಾನ್ ಬರ್ತದ ಅಂತ ಹೇಳಿ ಅಲ್ಲಿ ರೋಡ್ ಮ್ಯಾನ್ ನಿಂತು ಬಿಡ್ತಾನ. ರೋಡ್ ಮ್ಯಾನ್ ನಿಂತನ ಅಂತಂದ್ರೆ ಗಾಡಿಗಳು ನೋಡ್ರಿ ಇಲ್ಲಿ ಎಷ್ಟು ಅಡ್ಡಾಡ್ತಾವೆ. ಅವ ಅಲ್ಲಿ ಇತ್ತಾನಂತ ಅನ್ಸಲ್ಲ ಅಂತ ನಾವು ಕೂಡ ಹೊರಗಡೆ ನಿಂದಿರ್ಬೇಕಾಗತ್ತೆ. ಹೊರಗಡೆ ಅಂತಂದ್ರೆ ಇವಾಗ ಅಂದ್ರೆ ಅಷ್ಟು ನೋಡ್ರಿ. ಥಂಡಿಯಾಗಿ ನಿಂತು ನನಗಂದ್ರೆ ಸಾಕಾಯ್ತು. ಇವಾಗ ಬೆಚ್ಚಗೆ ಒಳಗೆ ಬಂದು ಕೂತಿ ನೋಡ್ರಿ ಫ್ರೆಂಡ್ಸ್. ಅದೇ ರೀತಿ
ಅದೇ ರೀತಿ ಫ್ರೆಂಡ್ಸ ತಮ್ಮನ ಮದುವೆ ಇವಾಗ ಸಮೀಪ ಅಂತ ನೋಡ್ರಿ, ಇನ್ನೊಂದು 15 ದಿನ ಅನ್ನೋದ್ರಾಗ ಮದುವೆ ಅದ. ಇನ್ವಿಟೇಷನ್ ಕಾರ್ಡ್ ಅದೆಲ್ಲ ಮಂದಿಗೆಲ್ಲ ಕೊಡಬೇಕಲ್ಲ ಫ್ರೆಂಡ್ಸ. ಹಾಗಾಗಿ ಅಪ್ಪ ಅವ್ವ ಇಬ್ಬರು ಅತ್ತಿ ಊರಿಗೆ ಹೋಗ್ಯಾರ. ಅಂದ್ರೆ ನಮ್ಮ ಅಪ್ಪನ ತಂಗಿ ಊರ ಅತ್ತಿ ಊರ ಅದು ಸ್ವಲ್ಪ ದೂರ ಅದು ಫ್ರೆಂಡ್ಸ, ಕಕ್ಕಸಗಿರಿ ಅಂಥೇಳಿ. ಅದು ಬೆಳಿಗ್ಗೆ ಬಸ್ನಾಗ ಕುಂತ್ವಿ ಅಂತಂದ್ರೆ ಒಮ್ಮೆ ರಾತ್ರಿ ಹೋಗಿ ಮುಡ್ತೀವಿ, ಅಷ್ಟೊಂದು ಊರದ. ಅದಕ್ಕೆ ಸುಮ್ಮನೆ ಬಸ್ಸಿಗೆ ಯಾಕೆ ಹೋಗೋದು, ಮತ್ತು ಅವ್ರಿಗೆಲ್ಲ ಬಟ್ಟೆ ಅದೆಲ್ಲ ತೊಗೊಂಡಿತ್ತಲ್ಲ ಫ್ರೆಂಡ್ಸ ಮದುವೆಗೆ, ಅದಕ್ಕಂಥೇಳಿ ಕಾರ್ ಮಾಡ್ಕೊಂಡು ಹೋದ್ರಾಯ್ತು ಅಂಥೇಳಿ ಕಾರ್ನಲ್ಲಿ. ಮತ್ತು ಕಕ್ಕಸಗಿರಿ ಸಮೀಪ ಮಳ್ಳಿ ಅಂತ ಅದ ಫ್ರೆಂಡ್ಸ್, ಅಲ್ಲಿ ಮತ್ತು ಅದು ಸಿಂದಗಿ ಬಲ್ಲಿ ಅದ. ಮತ್ತು ಹೆಗ್ಗಣ ದೊಡ್ಡಿ ಅಂಥೇಳಿ ಅಲ್ಲೆಲ್ಲ ನಮ್ಮ ಸಂಬಂಧಿಕರದಾರ, ಅವರಿಗೆಲ್ಲ ಮತ್ತು ಬಟ್ಟೆ ಮತ್ತು ಇನ್ವಿಟೇಷನ್ ಕಾರ್ಡು ಕೊಡಬೇಕಲ್ಲ ಫ್ರೆಂಡ್ಸ್. ಅದಕ್ಕಾಗಿ ಕಾರ್ ಮಾಡಿಕೊಂಡೇ ಹೋಗ್ಯಾರ. ಬೆಳಿಗ್ಗೆ 7 ಗಂಟೆಗೆ ಹೋಗ್ಯಾರ ಫ್ರೆಂಡ್ಸ್. ಅದ್ರ ಸುತ್ತಮುತ್ತಲು ಊರವೆಲ್ಲ ಇರ್ತಾವಲ್ಲ, ಅಲ್ಲೆಲ್ಲ ಇವತ್ತು ಹೋಗಿ ಕೊಟ್ಬಿಟ್ರಾಯ್ತು ಅಂಥೇಳಿ ಅವ್ವ ಅಪ್ಪ ಹೋಗ್ಯಾರ ನೋಡ್ರಿ. ಅವ್ರು ಹೋಗ್ಯಾರಲ್ಲ ಫ್ರೆಂಡ್ಸ. ಮತ್ತು ಇಲ್ಲಿ ಅವ್ರು ಹೋದ್ಮ್ಯಾಗ ಮೋಹಿತ್ ಒಬ್ಬನೇ ಅಕ್ಕನ, ಇಲ್ಲಿ ಅವ್ನು ಸ್ಕೂಲಿಗೆ ಹೋಗಿರ್ತಾನೆ, ಒಬ್ಬನೇ ಅಕ್ಕನ ಅಂಥೇಳಿ ಇಲ್ಲಿ ನಾನು ಮತ್ತು ಮುಂದೆ ಒಂದು 2-3 ದಿನ. ಇವಾಗ ಶನಿವಾರ ರವಿವಾರ ಅಂತ ಸ್ಕೂಲ್ ರೋಹಿತನ ಸೂಟಿ ಇರ್ತದೆ. ಮತ್ತು ಇವಾಗ ಶುಕ್ರವಾರ ರಿಪಬ್ಲಿಕ್ ಡೇ ಇತ್ತು ಫ್ರೆಂಡ್ಸ. ಮತ್ತು ಏನು ಮಾಡಬೇಕು, ಅನಿವಾರ್ಯವಾಗಿ ಇಲ್ಲಿ ಕೆಲಸ ಇದ್ವಲ್ಲ. ಮದುವೆ ಮನೆ ಅಂದ್ರೆ ಹಂಗಲ್ಲ ಫ್ರೆಂಡ್ಸ, ಒಂದೆಲ್ಲಾರ ಒಂದು ಕೆಲಸ ಬಿಡುವಿಲ್ದ ಇದೇ ಇರ್ತಾವೆ. ಅದಕ್ಕೆ ಒಂದು ರಿಪಬ್ಲಿಕ್ ಡೇ ಇತ್ತು ಫ್ರೆಂಡ್ಸ್. ಇವತ್ತು ಡ್ಯಾನ್ಸ್ ಮಾಡಿದ್ದ, ಅಲ್ಲಿ ಟೀಚರ್ಸ್ಗೆಲ್ಲ ಹೇಳ್ಕೊಂಡು ಬಂದೀನಿ ಈ ಕಡೆ ಊರಿಗೆ. ಏನು ಮಾಡಬೇಕಾಗತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಇವತ್ತೊಂದಿನ, ನಾಳೆ ಅಂದರೆ ಶುಕ್ರವಾರ ಶನಿವಾರ ರವಿವಾರ 3 ದಿನ ಅಡ್ಡಾಡ್ತೇವೆ. ಈ ಕಡೆ ಇಲ್ಲಿ ಮನ್ಮುಂದಿದ್ದಂಗೆ ಹೋಗುತ್ತೆ. ಮತ್ತು ಮೊಯ್ತನು ಒಬ್ಬನೇ ಅಕ್ಕನ ಮನ್ಮುಂದ, ಮತ್ತು ನಾವು ಆ ಕಡೆ ಹೋದ್ವಿ ಅಂದ್ರೆ ಅಂತಂದರು ಅವ್ವ ಅಪ್ಪ. ಅದಕ್ಕೆ ನಾ ಈ ಕಡೆ ಬಂದೀನಿ. ಅವರು ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕಂತ ಹೇಳಿ ಹೋಗ್ಯಾರ ನೋಡ್ರಿ ಊರಿಗೆ. ಒಂದು 3 ದಿನ ಅಡ್ಡಾಡಿದ್ರೆ ಅಂದ್ರೆ ದೂರ ಊರು ಇರ್ತಾವಲ್ಲ ಫ್ರೆಂಡ್ಸ, ಬಸ್ಸಿಗೆ ಹೋಗೋಕೆ ಆಗೋದಿಲ್ಲ. ಕಾರ್ನಲ್ಲೇ ಅವ್ರಿಗೆಲ್ಲ ಬಟ್ಟೆದೆಲ್ಲ ಇರ್ತಾವಲ್ಲ, ಮತ್ತು ಹಿಡ್ಕೊಂಡು ಅಡ್ಡಾಡೋದಾಗೋದಿಲ್ಲ ಅಂಥೇಳಿ ಕಾರ್ನಲ್ಲೇ ಹೋಗ್ಯಾರ ನೋಡ್ರಿ. ಮತ್ತು ಇಲ್ಲೇ ಸಮೀಪ ಊರು ಇರ್ತಾವಲ್ಲ, ಈ ಒಂದು 5-6 ಕಿಲೋಮೀಟ್ರ್ ಹಿಂಗೆಲ್ಲ ಇಲ್ಲೇ ಗಾಡಿ ತೊಗೊಂಡು ಅಡ್ಡಾಡಿದ್ರಾಯ್ತು ಅಂಥೇಳಿ ಇಷ್ಟೇ ಬಿಟ್ಟಾರ. ಇವಾಗ ದೂರ ಊರಿಗೆ ಅವ್ವ ಅಪ್ಪ ಹೋಗ್ಯಾರ ನೋಡ್ರಿ. ಅದೇ ರೀತಿ ಫ್ರೆಂಡ್ಸ ಟೈಮ್ ನೋಡ್ರಿ, ಇವಾಗ 8:30 ಆಗ್ಯದ. ಇವಾಗ ನೋಡ್ರಿ ಬಿಸಿಲು ಬಿಟ್ಟದ. ನಾನಿಲ್ಲಿ ಜಳಕ ಕೂಡ ಆಯಿತು. ಜಳಕ ಆದ್ಮ್ಯಾಗ ನಾಷ್ಟ ಮಾಡಿದೆ. ಮತ್ತು ಇವತ್ತು ನಾಷ್ಟ ಅವಲಕ್ಕಿ ಮಾಡಿದ್ರು. ಬೆಳಿಗ್ಗೆ ಅವಲಕ್ಕಿ ಮಾಡಿಕೊಂಡು ತಿಂದು ಹೋಗ್ಯಾರ ಅವರು. ಇವಾಗ ನಂದು ಮತ್ತು ರೋಹಿತಂದು ನಾಷ್ಟ ಆಯಿತು. ಮೋಹಿತ್ ಬಂದ್ಮ್ಯಾಗ ಅವನಿಗೆ ಹಾಕ್ಕೊಡ್ಬೇಕು. ಇಲ್ಲಿ ನೋಡ್ರಿ ನುಚ್ಚು ಮಾಡಿಟ್ಟು ಹೋಗ್ಯಾರ, ಜೋಳದ ನುಚ್ಚ. ಮಜ್ಜಿಗಿದ್ದು ಫ್ರೆಂಡ್ಸ ಮನ್ಯಾಗ ನಿನ್ನೆ ಬೆಣ್ಣೆ ಮಾಡಿದ್ರು, ಮಜ್ಜಿಗಿದ್ವಲ್ಲ ಆ ಮಜ್ಜಿಗೆ ಮತ್ತು ಜೋಳದ ನುಚ್ಚ ಮನೆ ಬೀಸ್ಕೊಂಬಂದಿದ್ದೆ ನಾನು. ಅವ್ಕೂರ್ನ ಇಲ್ಲಿ ಮಾಡ್ತೀನಿ ತೊಗೊಂಬಂದಿದ್ದ, ಅದಕ್ಕೆ ತೊಗೊಂಬಂದಿದ್ದೆ. ಇವತ್ತು ಬೆಳಗ್ಗೆ ಹೋಗೋಕ್ಕಿಂತ ಮೊದಲು ಮಾಡಿಟ್ಟು ಹೋಗ್ಯಾರ ನೋಡ್ರಿ. ಬೆಳಗ್ಗೆ ಜಲ್ದಿನೇ ಮಾಡ್ಯಾರಲ್ಲ ಫ್ರೆಂಡ್ಸ ಅವರು. ಇವತ್ತು ಜಲ್ದಿ ಅಂದ್ರೆ ಆ ಕಡೆ ಊರಿಗೆಲ್ಲ ಹೋಗ್ಬೇಕಂತೇಳಿ ಜಲ್ದಿ 5 ಗಂಟೆಗೆ ಇದ್ದಿದ್ರು. ನನಗಿದನ್ನು ನುಚ್ಚು ಮಾಡೋಕ್ಕೆ ಬರೋದಿಲ್ಲ, ಅವರೇ ಮಾಡಿಟ್ಟು ಹೋಗ್ಯಾರ ನೋಡ್ರಿ. ಅಂದರೆ ಜಲ್ದಿನೇ ಮಾಡ್ಯಾರಲ್ಲ ಫ್ರೆಂಡ್ಸ. ತಂಡಿಗೆ ಹೆಂಗಾಗ್ಯದ ನೋಡ್ರಿ, ಅದೆಲ್ಲ ಮ್ಯಾಗ ಒಂಥರ ಬಿರುಕು ಬಿಟ್ಟಂಗೆ ಆಗ್ಯದ ಜೋಳದ ನುಚ್ಚು ನೋಡ್ರಿ ಇದು. ಹಾಗೆ ನನ್ನ ನಾಷ್ಟ ಕೂಡ ಆಯಿತು. ಇವಾಗ ಚಹಾ ಕುಡಿಬೇಕಂಥೇಳಿ ಕಾಸ್ಕೊಳಕತ್ತಿ ನೋಡ್ರಿ. ಇದು ಅವಲಕ್ಕಿ ಮೋಹಿತಗೆ ಅವಲಕ್ಕಿನ ಹಾಕ್ಕೊಡ್ಬೇಕು. ಆಮೇಲೆ ಇನ್ನು ಬಾಂಡೆ ಅದ ನೋಡ್ರಿ, ಬಾಂಡೆ ತಿಕ್ಕಬೇಕು ಮತ್ತು ಬಟ್ಟೆ ಕೂಡ ಒಗೆದು ಹಾಕಬೇಕು. ಇವಾಗ ಚಹಾ ಕುಡ್ದಾದ್ಮ್ಯಾಗ ಆಮೇಲೆ ಬಾಂಡೆ ಮಾಡ್ತೀನಿ. ಇವಾಗ ನೋಡ್ರಿ ರೋಹಿತ ನಾಷ್ಟ ತಿಂದಾದ್ಮ್ಯಾಗ ಇವಾಗ ಹೋಮ್ವರ್ಕ್ ಮಾಡೋಕ್ಕಂಥೇಳಿ ಕುಂದ್ರಾಕತ್ತ ನೋಡ್ರಿ. ಅಲ್ಲೇ ಬ್ಯಾಗ್ನಾಗಿರ್ಬೇಕು ನೋಡು, ಸ್ವಲ್ಪ ಸರಿಯಾಗಿ ಚೆಕ್ ಮಾಡು. ಅಕ್ಷರ ಚಂದಾಗ ಗೆರಿಗೆ ಕೊಂಬ್ ಹಚ್ಚಿ ಹಿಂಗೆ ಚಂದಾಗ ಕನ್ನಡ ಅಕ್ಷರ ಬರೀ. ಯಾವ್ದು ಇದು ತೊಗೊಂಡು ಬರೀ, ಅದೇ ಬೇಕಂತ ನಿಂದಿರ್ತೀಯಲ್ಲ, ಯಾವ್ದಾದ ತೊಗೊಂಡು ಬರೀ. ಆ ವೀರೇಶ್ ಮಾಮ ಇದನ್ನು ತೊಗೊಂಡು ಹೋಗ್ಯಾನ. ಅದು ನಿನ್ನ ಹೆಸರು ಬರಾಕತ್ತಿದ್ನಲ್ಲ, ಊರ ಹೆಸರು ಬರಾಕತ್ತಿದ್ನಲ್ಲ, ಅಲ್ಲಿ ಅವ್ನು ತೊಗೊಂಡೋಗಿರ್ಬೇಕು. ಬಂದಿಂದ ಕೊಡ್ತಾನೆ ನಾಳೆ. ಯಾವ್ದಾದ ತೊಗೊಂಡು ಬರೀ. ನಿನ್ನ ಎಲ್ಲಿ ಕೂತು ಬರಾಕತ್ತಿದ್ನಲ್ಲ, ನೀನು ಪೆನ್ ತೊಗೊಂಡ ಬರಾಕತ್ತಿದ್ದವ. ಈಗ ಯಾವ್ದಾದ ಅದನ್ನು ತೊಗೊಂಡು ಬರೀ. ರಘುವೀಡ್ ಪೆನ್ಗಳು ಅದ ನೋಡು. ಆ ಪೆನ್ ತೊಗೊಂಡು ಆಟ ಆಡಕತ್ತಿದ್ಯಾ? ನಿನಗೆ ಏಟ್ ಬೀಳಲಾಗ್ಯಾವ, ಅದಕ್ಕೆ ಮಾಡಾಕತ್ತೀನಿ ಹೆಂಗೆ. ಅದು ಯಾವ್ದಾದ ಅದನ್ನು ತೊಗೊಂಡು ಬರೀ. ಈಗ ಅದೇ ಬೇಕಂದ್ರೆ ನಿನಗೆ ಅದೇ ಬೇಕಪ್ಪ. ನೀವು ಏನು ಅಂತೀನಿ, ಇದು ತೊಗೊಂಡು ಬರಂಗಿಲ್ಲ. ಈಗ ಲೆಕ್ಕ ಮಾಡು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ನನ್ನ ಮಕ್ಕಳ ಭಾಷಣ ಮತ್ತು ಡ್ಯಾನ್ಸ್ ಯಾವ ರೀತಿ ಅನ್ನಿಸ್ತಂತೀನಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.